ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಗ್ಗೆ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವಸತಿ ನಿಲಯಗಳ ಮತ್ತು ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬಗ್ಗೆ ಆರೋಪಗಳು ಬರುತ್ತಿರುವುದು ನಿರಾಧಾರ ಮತ್ತು ಸತ್ಯಕ್ಕೆ ದೂರಾಗಿರುವ ಕುರಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿಲಯ ಪಾಲಕರ ನಿಲಯ ಮೇಲ್ವಿಚಾರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕಮಲಾಪುರ. ನಮ್ಮ ಇಲಾಖೆಯವರಾದ ಸೋಮಶೇಖರ್ ಅವರು ಬಂದು ಇಲಾಖೆ ಪರವಾಗಿ ಇಲಾಖೆ ಎಲ್ಲ ಸಿಬ್ಬಂದಿಗಳನ್ನು ತನ್ನ ಸ್ವಂತವನ್ನು ತಿಳ್ಕೊಂಡು ಇಲಾಖೆ ಅಭಿವೃದ್ಧಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇರುವಾಗ ಒಂದು ಚೇಂಜಸ್ ಅಂದಾಗ ಕೆಲವೊಂದು ಬದಲಾವಣೆ ಅನಿವಾರ್ಯವಾಗುತ್ತೆ. ಆ ಬದಲಾವಣೆಗೆ ಕೆಲವೊಂದಿಷ್ಟು ಜನ ಸಕಾರಾತ್ಮಕವಾಗಿ, ಕೆಲವೊಂದಿಷ್ಟು ಜನ ನಕಾರಾತ್ಮಕವಾಗಿ ಒಂದು ಒಪ್ಪಿಗೆ ನೀಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರೋದು ಸಾಮಾನ್ಯ. ಅದು ಯಾವುದೂ ಕೂಡ ಒಂದು ಇಲಾಖೆ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು ಬರ್ಬೋದು. ಇಂಥ ಒಂದು ಜನಪರವಾದ ವಿದ್ಯಾರ್ಥಿ ಪರವಾದ ಒಂದು ಇಲಾಖೆಯನ್ನು ಹಲವಾರು ವರ್ಷಗಳಿಂದ ಸುಗಮವಾಗಿ ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇರುವಾಗ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಾದೆ ನಮ್ಮ ಇಲಾಖೆ ಒಂದು ವಿದ್ಯಾರ್ಥಿ ದಶೆಯಿಂದ ವಿದ್ಯಾರ್ಥಿ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಅಂಥ ಇಲಾಖೆಯನ್ನು ಕೂಡ ಒಂದು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಯಾವುದೇ ಒಂದು ಮೀಡಿಯಾ ಆಗಿರ್ಬೋದು ಹೇಳ್ಕೊತ ಅದನ್ನೇ ಫೈನಲ್ ಆಗಿ ಯಾವುದೊಂದು ಪರಿಗಣಿಸಬಾರ್ದು. ಈ ಒಂದು ಸಣ್ಣ ಪುಟ್ಟ ಏನಾದರೂ ವಿಷಯನ ಹೆಚ್ಚಾಗಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಬಾರ್ದು. ನಮ್ಮ ಸಹಪಠ್ಯದ ಅದನ್ನು ಜೂಮ್ ಮಾಡಿ ತೋರಿಸೋದು ಯಾವುದೇ ಒಂದು ಮಾಧ್ಯಮ ಮಿತ್ರರಿಗೆ ಒಳ್ಳೆಯ ಒಂದು ವ್ಯವಸ್ಥಿತವಾದ ಮಿತ್ರ ಅದು ಶೋಭೆ ತರೋದಿಲ್ಲ ಅಂತ ಹೇಳ್ಕೊತ ನಮ್ಮ ಮನವಿ ಏನದ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ಮನವಿ ಅಂದ್ಕೊಂಡು ನಮ್ಮ ಒಂದು ಬೇಡಿಕೆ ಅಂತ ಹೇಳ್ತಾ ಇದ್ವಿ. ಈ ಬೇಡಿಕೆ ಅಥವಾ ಒಂದು ಮನವಿ ರಿಕ್ವೆಸ್ಟ್ ಅಂತ ಹೇಳ್ತಾ ಸಲ್ಲಿಸ್ತಾ, ನನ್ನ ಹೆಸರು ರೇಣುಕಾ ಅಂತ. ನಾ ನಿಲಯ ಮೇಲ್ವಿಚಾರಕ ಅಂತ ಕೆಲಸ ಮಾಡ್ತಿದ್ದೀನಿ PG ಬಾಯ್ಸ್ ಹಾಸ್ಟೆಲು. ಇದು ಬೇರೆ ಬೇರೆ ಹೊರಗಿನ ಒಂದು ಹುನ್ನಾರಗಳಿಂದ ನಿಲಯ ಮೇಲ್ವಿಚಾರಕರ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಇಲಾಖೆಯಲ್ಲಿ. ವಿಶೇಷವಾಗಿ ಇತ್ತೀಚೆಗೆ ಬಂದಂತಹ ನಮ್ಮ DD ಸೋಮಶೇಖರ್ ಸರ್ ಬರೀ 3 ತಿಂಗಳಾಯ್ತು ಅವ್ರು ಬಂದು. ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದನೇ ವಿಷಯ, ನಾವು ಯಾವುದೇ ಅಧಿಕಾರಿ ಪರವಾಗಿಯೂ ಇಲ್ಲ ಮತ್ತು ಬೇರೆ ಸಂಘಟನೆಯ ಪರವಾಗಿಯೂ ಇಲ್ಲ. ಎಲ್ಲ ನಿಲಯ ಮೇಲ್ವಿಚಾರಕರು ನಾವು ಮಕ್ಕಳ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬೇರೆ ವಿಷಯಾಂತರವಾಗಿ ಯಾವುದೋ ಕಾರಣ ಇಲ್ಲದೇ ಏನೇನೋ ಇಶ್ಯೂಸ್ ಆಗ್ತಾ ಇದೆ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಬಹುಶಃ ಮೀಡಿಯಾದವರು ತಪ್ಪು ತಿಳ್ಕೊಳ್ಬೋದು ನನ್ನ ಬಗ್ಗೆ. ನಮ್ಮ ಇಲಾಖೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಉದಾಹರಣೆ ನೋಡಿರಿ, ಸೈನಿಕ ಶಾಲೆ ಇದೆ. ಸೈನಿಕ ಶಾಲೆ ಕಳೆದ 1 ವರ್ಷದಲ್ಲಿ ಎಷ್ಟೊಂದು ಡೆವಲಪ್ ಆಗಿದೆ, ಅದೆಷ್ಟು ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಇಂಥ ವಿಷಯಗಳನ್ನು ಮೀಡಿಯಾಗಳು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹೇಳಬೇಕು. ಅದೆಲ್ಲ ಬಿಟ್ಟು ಬೇರೆ ಬೇರೆ ವಿಷಯಗಳನ್ನು ಅನಾವಶ್ಯಕವಾಗಿ ಇದು ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಾವು ಅದನ್ನ ಹೇಳೋ ರೈಟ್ಸ್ ನನಗಿಲ್ಲ ಸರ್. ಸೊ ನಾನು ಇಲ್ಲ ಸ್ವಲ್ಪ ಆರೋಪ ಅಂತ ಯಾವ ಸಂಘಟನೆ ಮಾಡ್ಯಾರ, ಯಾರು ಅಧಿಕಾರಿಗಳು ಮಾಡ್ಯಾರ, ಡೀಟೇಲ್ಸ್ ಹೇಳ್ಬೇಕಂದ್ರೆ ಬೇರೆ ಬೇರೆ ಅದು ಸೆಕೆಂಡ್ರಿ ಸರ್. ಏನ್ರಿ ಅದು ಏನೇ ರೀ, ನಾವು ನಿಲಯ ಮೇಲ್ವಿಚಾರಕರು ಕರ್ತವ್ಯನಿಷ್ಠೆ, ನಾವು ಎಲ್ಲಕ್ಕಿಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಬಿಂಬಿಸ್ರಿ ನೀವು. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿಲ್ಲ, ಅದನ್ನು ಫೋಕಸ್ ಮಾಡಿರಿ. ನಮ್ಮದು ಎಲ್ಲೋ ಒಂದು ಮೂಲೆಯೊಳಗೆ ಕಚರ ಬಿದ್ದಿದ್ದು ಅದನ್ನೇ ದೊಡ್ಡ ಇಶ್ಯೂ ಆಗಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲ ಈಗ ನೋಡ್ರಿ, ಒಂದು ರೇಷನ್ ರೂಮ್ ಅದ, ಒಂದು ಸ್ಟೋರ್ ರೂಮ್ ಅದ, ಸಾಕಷ್ಟು ರೇಷನ್ ಇದ್ದಿರ್ತದೆ, ಏನೇನೋ ಅಲ್ಲಿ ಏನೋ ಬಿದ್ದಿರ್ತದೆ, ಅದನ್ನೇ ಝೂಮ್ ಮಾಡ್ಕೋದು, ಅದನ್ನೇ ದೊಡ್ಡ ಮೀಡಿಯಾದಲ್ಲಿ ಅದನ್ನೇ ದೊಡ್ಡ ಇದಾಗಿ ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು ಬೇರೆ 1-2 ವಿಷಯ ಹೇಳ್ತೀನಿ. ಈ ಸೈನಿಕ ಶಾಲೆ ಇದೆ, ಅದೇ ರೀತಿಯಾಗಿ ಊಟ ನೋಡ್ರಿ, ಎಲ್ಲಕ್ಕಿಂತ ಒಳ್ಳೆ ಕ್ವಾಲಿಟಿ ಊಟ ನಮ್ಮ BCM ಇಲಾಖೆ ಕೊಡ್ತಾ ಇದೆ. ಇಲ್ಲೆಲ್ಲ ನಿಲಯ ಮೇಲ್ವಿಚಾರಕರ ಬೇಕಾದರೆ ವಿದ್ಯಾರ್ಥಿಗಳಿಂದ ಏನಾರ ಕಂಪ್ಲೇಂಟ್ ಅದ ಇಲ್ಲಿ ತನಕ, ಪಾಲಕರಿಂದ ಏನಾರ ಕಂಪ್ಲೇಂಟ್ ಬಂದದ್ದೇನು ಇಲ್ಲಲ್ಲ. ಯಾಕೆ ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನು ನೀವು ತನಿಖೆ ಮಾಡಿರಿ. ನಿಮ್ಮ ಹಂತದಲ್ಲಿ ಯಾವುದೋ ಒಂದು ಸಂಘಟನೆ ಹೇಳಿದಂದ್ರೆ ಅದೇ ಫೈನಲ್ ಅಲ್ಲ. ನಾವೆಲ್ಲರೂ ಏನು ಮಾಡಬೇಕಂದ್ರೆ ಅಲ್ಲಿ ವಸ್ತುಸ್ಥಿತಿ ಏನಿದೆ, ಯಾಕೆ ಆ ಥರ ಆಗ್ತಾ ಇದೆ ಅದನ್ನು ನೋಡಬೇಕಾಗಿದೆ, ಅದನ್ನು ತಿಳ್ಕೊಳ್ಬೇಕು. ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಭಾಳಷ್ಟು ಜನರು ಏನಪ್ಪ ಅಂದರೆ ತಾತ್ಸಾರ ಮನೋಭಾವನೆಯಿಂದ ಕಾಣ್ತಾ ಇದ್ದಾರೆ. ಆದರೆ ನಾವು ಬೇರೆಯವರಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಗುಣಮಟ್ಟದ ಆಹಾರ ಆಗಿರ್ಬೋದು, ಎಲ್ಲ ರೀತಿಯ ಸ್ವಚ್ಛತೆ ಆಗಿರ್ಬೋದು,
ಮತ್ತು ನಿಲಯಗಳ ನಿರ್ವಹಣೆ ಆಗಿರ್ಬೋದು ಭಾಳಷ್ಟು ಅತ್ಯುತ್ತಮ ರೀತಿಯಿಂದ ಕೂಡಿರುತ್ತೆ. ಇದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ಕಮಿಟಿಗಳು, ಕೆಲವು ಏನಪ್ಪ ಅಂದರೆ ಸಮಿತಿಗಳು ಬಂದೇನಪ್ಪ ಅಂದರೆ ನಮ್ಮ ವಸತಿ ನಿಲಯಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಊಟ ಅದೆಲ್ಲವನ್ನು ಏನಪ್ಪ ಅಂದರೆ ಪರೀಕ್ಷಿಸಲಾಗಿ ಉತ್ತಮ ಗುಣಮಟ್ಟದಿಂದ ಇದು ಮಾಡಲಾಗಿದೆ. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು CS ಅವರು ಎಲ್ಲರೂ ವಿಸಿಟ್ ಮಾಡಿ ಕೂಡ ಏನಪ್ಪ ಅಂದರೆ ಬೇರೆಯವ್ರಿಗಿಂತ ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ, ಊಟದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬಾಹ್ಯ ಒತ್ತಡಗಳಿಂದ ಕೆಲವು ಬಾಹ್ಯ ಶಕ್ತಿಗಳು, ಒತ್ತಡ ಗುಂಪುಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಒಂದು ಬೇಕಂತಲೇ ಏನಪ್ಪ ಅಂತಂದರೆ ನಮ್ಮ ಒಂದು ನಿಲಯ ಮೇಲ್ವಿಚಾರಕರು, ವಾರ್ಡನ್ಗಳ ಮೇಲೆ ಮತ್ತು ಕೆಲವು ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದರೆ ಕೆಲವು ಸುಳ್ಳು ಆರೋಪಗಳು ಮಾಡ್ತಾರೆ. ಅಂದರೆ ಅಧಿಕೃತ ಪೂರಕ ದಾಖಲೆಗಳೇ ಇಲ್ಲ ಅವ್ರ ಕಡೆ. ಆದರೂ ಕೂಡ ಏನಪ್ಪ ಅಂದರೆ ಅಧಿಕೃತ ದಾಖಲೆಗಳಿಲ್ಲದೆ ಏನಪ್ಪ ಅಂದರೆ ಹೋರಾಟ ಮಾಡೋದು, ಈ ಥರ ಭ್ರಷ್ಟಾಚಾರ ಇದೆ, ಅದು ಇದೆ, ಯಾವುದೂ ಭ್ರಷ್ಟಾಚಾರ ನಾವು ಮಾಡಿಲ್ಲ. ಇದೆಲ್ಲ ಸತ್ಯಕ್ಕೆ ಏನಪ್ಪ ಅಂದರೆ ಭಾಳಷ್ಟು ದೂರವಾಗಿರ್ತಕ್ಕಂಥ ವಿಚಾರ. ಮತ್ತೇನಪ್ಪ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ರೀತಿಯಿಂದ ಉತ್ತಮ ಮಟ್ಟದಾಗಿರ್ತಕ್ಕಂಥ ಏನಪ್ಪ ಗುಣಮಟ್ಟದ ಆಹಾರವನ್ನು ನೀಡ್ತೀವಿ. ಇಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮ ವಿರುದ್ಧ ಆಗಲಿ, ಇಲಾಖೆ ವಿರುದ್ಧ ಆಗಲಿ ಅಥವಾ ಅಧಿಕಾರಿಗಳ ವಿರುದ್ಧ ಒಂದೇ ಒಂದು ಸಮಸ್ಯೆ ಕೂಡ ಏನಪ್ಪ ಅಂದರೆ ಬೇರೆ ಕಡೆಗೆ ಹೇಳಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರ ಅಧಿಕಾರಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಮಾಧ್ಯಮ ಮಿತ್ರದವರಿಗಾಗಲಿ ಅಥವಾ ಯಾವುದೇ ಸಂಘಟನೆಗಳು ಕೂಡ ನಮ್ಮ ವಸತಿ ನಿಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಹೋಗಿ ನಮಗೆ ಈ ರೀತಿ ಸರಿಯಾಗಿ ಇಂಥ ವಾರ್ಡನ್ಗಳು ಊಟ ಕೊಡ್ತಾಯಿಲ್ಲ ಅಂತ ಹೇಳ್ತಕ್ಕಂಥ ಯಾವುದಾದ್ರು ಒಂದೇ ಒಂದು ದಾಖಲೆಗಳು ತಮ್ಮ ಹತ್ರ ಇದ್ದಪ್ಪ ಅಂದರೆ ಬೇಕಾದ್ರೆ ನಮ್ಗೆ ತೋರಿಸ್ಲಕ್ಕ ಯಾವ ವಸತಿ ನಿಲಯದಲ್ಲಿದೆ, ಎಲ್ಲೋ ಒಂದು ಸಣ್ಣ ತಪ್ಪು ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದನ್ನೇ ಏನಪ್ಪ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇವರು ದೊಡ್ಡ ಭ್ರಷ್ಟರಿದ್ದಾರೆ. ಅದು ಸತ್ಯಕ್ಕೆ ಇದು ಇಲಾಖೆಗೆ ಒಂದು ಕಪ್ಪು ಚುಕ್ಕೆ. ಇದರಿಂದ ಏನಪ್ಪ ಸರ್ಕಾರದ ಯೋಜನೆಗಳು ನಾವು ಅನುಷ್ಠಾನಗೊಳಿಸ್ಲಿಕ್ಕೆ ನಮಗೆ ಹಿನ್ನಡೆ ಆಗ್ತಾಯಿದೆ. ಯಾಕಂದರೆ ನಮಗೆ ಈ ಒಂದು ಸುಳ್ಳು ಆರೋಪಗಳಿಂದ ಏನಪ್ಪ ಅಂದ್ರೆ ನಮ್ಮ ಮನಸ್ಥೈರ್ಯ ಕುಗ್ಗಿ ಹೋಗ್ತಿದೆ. ಇದರಿಂದ ಸರ್ಕಾರದ ಯೋಜನೆಗಳು ಏನದಾವಲ್ಲ, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡೋದಾಗಿರ್ಬೋದು, ನಮ್ಮ ಮತ್ತು ನಿಲಯ ಮೇಲ್ವಿಚಾರಕರಿಗೆ ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ, ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನ ಅಂತೇಳಿ ಸಮುದಾಯ ಭವನಗಳ ನೋಡಲ್ ಆಫೀಸರ್ ಅಂತೇಳಿ ಕೆಲಸ ಮಾಡ್ತಿದ್ದೀವಿ. ಇತ್ತೀಚೆಗೆ ಜನಗಣತಿಯಲ್ಲಿ ಕೂಡ ಭಾಗವಹಿಸ್ತಿದ್ದೀವಿ. OTR NSP to OTR ಅಂತೇಳಿ ಅದರಲ್ಲಿ ಭಾಗವಹಿಸ್ತಿದ್ದೀವಿ. ಮತ್ತೇನಪ್ಪ ಅಲೆಮಾರಿ ಜನಾಂಗದವರ ಏಳಿಗೆಗಾಗಿ ಏನಪ್ಪ ಅಂದರೆ ಅವುಗಳ ನೋಡಲ್ ಆಫೀಸರ್, ಪರಿಶೀಲನಾಧಿಕಾರಿಗಳು ಅಂತೇಳಿ ಕೆಲಸ ಮಾಡ್ತಿದ್ದೀವಿ. ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಏನಪ್ಪ ಅಂದರೆ ಪೂರಕವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕಾದ್ರೆ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಬಗ್ಗೆ ಈ ರೀತಿ ಜನರು, ಬೇರೆ ಹೊರಗಿನ ಜನರು ಏನಪ್ಪ ಅಂದರೆ ಈ ರೀತಿ ಕುಗ್ಗುವಂಥ ಮನಸ್ಥೈರ್ಯವನ್ನು ಉಂಟು ಮಾಡಿದರೆ ನಮಗೆ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿಕ್ಕೆ, ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಕುಂಠಿತ ಆಗ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ತಮ್ಮ ಹೆಸರು ಸರ್? ಸಿದ್ದಪ್ಪ ಅಂತೇಳಿ.